ತಮ್ಮಗಳ ಒಂದು ಪಾಲನೆ ಮಾಡಿದ್ದು 5 ಜನ ಗುರುಗಳು, ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು ಗುರುಜಿ. ನನಗೆ ಮೂಲ ಗುರು ಉಪದೇಶ ಆದ ಜಾಗ ಶಂಕರನಾಥ್ರ. ಶಂಕರನಾಥ ಅಂದ್ರೆ ಶಿವನಿಗೆ ಹೇಳಿದ್ದ, ನಂಬೋರು ನಂಬೋದು, ದೇವರಿದ್ದಾನ ಅಂತ. ಇದಕ್ಕೆ 2ನೇ ಕ್ಲಾಸಲ್ಲಿ ಶಿವನ ದರ್ಶನ ಆಗಿ ಇದೇ ಜಾಗ ಅಲ್ಲಿ ಕೆಳಗಿರೋ ಅಗ್ನಿಲಿ ಅಸಂಪ್ಷನ್ ಇಮ್ಯಾಜಿನರಿ ಅಲ್ಲ ದರ್ಶನ ಆಗಿತ್ತು. ಅದಕ್ಕೆ ನಾವು ದೇವ್ರು ನೋಡ್ಲಿಕ್ಕೆ ಆಗಲ್ಲ, ಅವನಿಗೆ ನೇರನಾಗಾಡುದು. ಸಗುಣ ಪರಮಾತ್ಮನನ್ನು ನೋಡ್ಲಿಕ್ಕಾಗುತ್ತೆ ಅಲ್ವಾ. ತಾಯಿ ಮಗು ಬೇರೆ ಅಲ್ಲ, ಮಗು ಅನ್ನೋದು ಜೀವ, ಬೆಳೆದ ಮೇಲೆ ಅದು ತಾಯಿ ಆಗ್ತದಲ್ಲ, ಆಗುತ್ತಲ್ಲ. ತಾಯಿ ತನಕ ಬರ್ಲಿಕ್ಕೆ ತಾಕತ್ತಿದೆ ಅವಳಿಗೆ. ಹಾಗಾದ್ರೆ ಸ್ಟೂಡೆಂಟ್ ಮಾಸ್ಟರ್, ಮಾಸ್ಟರ್ ಅಂದ್ರೆ ಸ್ಟೂಡೆಂಟ್. ಕಾಲೇಜ್ ಫಸ್ಟ್ ಮಾಡಿದವನು ಇರ್ತಾನಲ್ಲ, ಅವನಿಗೆ ಪರಬ್ರಹ್ಮ ಅಂತ ಹೇಳುದು. ಕಾಲೇಜನ್ನ ಕ್ರಿಯೇಟ್ ಮಾಡಿದನು, ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಡ್ತೀನಿ. ಅವನು ಯಾರು ಅಂತ ಹುಡುಕ್ಬೇಕು. ಈ ಇಡೀ ಕಾಲೇಜನ್ನು ಸೃಷ್ಟಿ ಮಾಡಿದ್ದೊಬ್ಬ ಭೂಪ ಇದಾನಲ್ಲ ಅಂತ ಅವನನ್ನು ಹುಡುಕಿದಾಗ ಇವನೇ ಜ್ಞಾನದಿಂದ ಅವನೇ ಆಗ್ತಾನೆ. ಅದಕ್ಕೆ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ 3 ಬೇರೆ ಅಲ್ಲಪ್ಪ, 3 ಸ್ಟೆಪ್ಸ್ ಇಷ್ಟೇ. ಹಿಂಗೆ ಮಗು, ಅಪ್ಪ, ಅಜ್ಜ, ಈ 3 ಹೊಡೆದಾಕಿದ್ರೆ ಸೀರಿಯಲ್ಲಿಂದ ಅಲ್ವಾ. ಎಷ್ಟು ಪಿಕ್ಚರ್ ಕಾಣೋದಿಲ್ಲ ನಮಗೆ, ಟಿವಿಲಿ ಕಾಣುತ್ತೆ, ತುಂಬ ಪಿಕ್ಚರ್ ಕಾಣುತ್ತದೆ. ಆ ಪಿಕ್ಚರ್ ಓಡ್ತಾ ಇರೋದು ಯಾವ್ದ್ರಿಂದ? ಅಲ್ಲೊಬ್ಬ ಲೈಟ್ ಬಿಟ್ಟಿರ್ತಾನೆ, ಅದು LCD ಸ್ಕ್ರೀನ್ ಮೇಲೆ ಬೇರೆ ರೂಪ ಕಾಣೋದು, ಅಲ್ಲಿ ಅಡ್ಡ ಹಾಕಿದ್ರೆ ಬೆಳಕಿಗೆ. ಹಾಗಾದ್ರೆ ಇಷ್ಟು ಪಿಕ್ಚರ್ಗಳ ಮೂಲ ಯಾವುದಾಗಿತ್ತು? ಬೆಳಕೆ ಆಗಿತ್ತು. ಹಾಗಾದ್ರೆ ಆ ಪಿಕ್ಚರಿನ ಎಲ್ಲ ಪಿಕ್ಚರ್ಗಳ ಮೂಲ ಅದು ಬೆಳಕು. ಆ ಬೆಳಕೆ ಪಿಕ್ಚರ್ ಆಗಿ ಕಾಣಿಸಿದ್, ನಿರ್ಗುಣ ಸಗುಣವಾಗಿ ಕಾಣುತ್ತಾ ಇತ್ತು. ನಿರ್ಗುಣವೇ ಸಗುಣ ಆಗಿ ಕಾಣುತ್ತಿತ್ತು. ಭಗವಂತನಿಗೆ ಒಂದು ಆಸೆ ಆಯ್ತು, ಸುಮ್ಮನೆ ಕೂತವನಿಗೆ ಒಂದು ಸೃಷ್ಟಿ ಮಾಡಬೇಕು. ಅವನಿಗೊಂದು ಆಸೆ ಆಯ್ತು, ಸೃಷ್ಟಿ ಮಾಡಬೇಕು. ತನ್ನಿಂದನೇ ರೂಪಗಳನ್ನು ಸೃಷ್ಟಿಸಿದ. ನೀನು ಹೇಳಿ ಸಂಕಲ್ಪ ಮಾಡಿದ್ರೆ ಆಗಲ್ವಾ ಅಂತ. ಒಬ್ಬ ಸುಮ್ಮನೆ ನಮ್ಮ ಅಪ್ಪನಿಗೊಂದು ಸಂಕಲ್ಪ ಆಯ್ತು, ತೋಟದಲ್ಲೊಂದು ಮನೆ ಕಟ್ಟಬೇಕು. ಈ ಮನೆಗೆ ಕ್ರಿಯೇಟರ್ ಯಾರು? ಅವರೇ. ಆ ಕ್ರಿಯೇಟರಿಗೆ ಒಳಗಿಂದ ಕೆಲಸ ಐಡಿಯಾ ಕೊಟ್ಟೊಂದು ಶಕ್ತಿ ಉಂಟಲ್ಲ, ಅದು ವಿಲ್ ಪವರ್, ಅದೇ ಅಂತರ್ಗುರು. ಆ ಗುರುಗಳಲ್ಲಿ 5 ಜನ ಗುರುಗಳು ತಮ್ಮ ಒಂದು 5ರಲ್ಲಿ 5 ಜನ ನನಗೆ ಪಾಠ ಜೀವನದಲ್ಲಿ ಹೇಳಿಕೊಟ್ಟವರು. ನಿಜವಾದ ಗುರು ಒಳಗಿರೋ ಅಂತಸಾಕ್ಷಿ. ಹೊರಗಿಂದ ಬಂದ ಗುರುಗಳು ನನ್ನನ್ನು ಟ್ರೈನ್ ಮಾಡ್ಲಿಕ್ಕೆ, ಒಳಗಿದ್ದ ಅಂತಸಾಕ್ಷಿ ರೂಪ ಬದಲಾಯಿಸಿ ಬರೋದು ಗುರುತತ್ವ. ಒಳಗಿರೋ ಕೃಷ್ಣನೇ ಹೊರಗೆ ಬರೋದು ಭಕ್ತರನ್ನು ಉದ್ಧಾರ ಮಾಡ್ಲಿಕ್ಕೆ, ಬೇರೆ ಬರೋನ್ ಸಾಧ್ಯ ಇಲ್ಲ. ಒಳಗಿದ್ದಾಗ ಅವ ನಿರ್ಗುಣ. ಆ ಒಳಗಿನ ಗುರುವನೇ ಹೊರಗಡೆ ಪುತ್ತೂರಜ್ಜ ಆಗಿರ್ಬೋದು, ವೆಂಕಟಾಚಲ ಅವಧೂತರು, ಚಂದ್ರಶೇಖರ ಭಾರತಿಗಳು, ಪುತ್ತೂರಜ್ಜ, ಗಾಂಧೀಜಿ, ನಿತ್ಯಾನಂದ ಭಗವಾನ್ರು. ಈ 5 ಫಾರ್ಮ್ಗಳೇನಿದೆ, ಜ್ಞಾನದ ಫಾರ್ಮ್ಗಳು, ಅಥವಾ 5 ಪುಸ್ತಕ, ನನ್ನ ಜೀವನ ಬದಲಾಯಿಸಿದ 5 ಪುಸ್ತಕ. ಅಂದ್ರೆ ಅವರು ತಮ್ಮ ಸಾಧನೆಯಲ್ಲಿ ಜ್ಞಾನವನ್ನು ಕೊಟ್ಟಿರುವಂತರ, ಅಥವಾ ಅವರ ಒಂದು ಜ್ಞಾನದ ಗ್ರಂಥಗಳ ಮುಖಾಂತರ ತಮಗೆ ಬದಲಾವಣೆ ಆಗಿದ್ದ ಹೇಗೆ? ಚಕ್ರಪಟ್ಟಣ ಗುರುಗಳು ನನಗೆ PUC ಇಂದನೂ ಗೊತ್ತಿತ್ತು. ವೆಂಕಟಾಚಲ ಅವಧೂತರು, ಚಂದ್ರಶೇಖರ ಭಾರತಿಗಳ ದೇಹ ಬಿಟ್ಟಿದ್ರು. ಆದ್ರೂ ದೇಹ ಬಿಟ್ಟಿದ್ದಾರೆ ಅಂತ ಹೇಳಲ್ಲ, ಜ್ಞಾನಿ ಅದನ್ನು ದೇಹ ಬಿಟ್ಟ ದರ್ಶನ ಕೊಡ್ಲಿಕ್ಕೆ ಆಗ್ತದೆ. ಯಾಕೆ? ಆತ್ಮಜ್ಞಾನ ಆದವನು ಶರೀರವನ್ನು ತಾನು ಕ್ರಿಯೇಟ್ ಮಾಡಿಕೊಳ್ಳೋ ತಾಕತ್ತಿರ್ತದೆ. ಲೋಕಕ್ಕೋಸ್ಕರ ಎಷ್ಟು ಜೀವಶಕ್ತಿ ಇಟ್ಕೊಳ್ತಾರೆ. ರಮಣರಾಗ್ಲಿ ಎಲ್ಲ ಹೇಳ್ತಾರೆ, ಮಾವತಾರ್ ಬಾಜಿ ಪೂರ್ಣ ಲಯ ಆದ್ರೂ ಒಂದಿಷ್ಟು ಇಟ್ಕೊಂಡಿರ್ತಾರೆ, ಲೋಕಕ್ಕೋಸ್ಕರ ಇಟ್ಕೊಳ್ತಾರೆ. ಇನ್ಯಾರು ಸಾಧನೆಗೆ ಈ ಸ್ಥಿತಿಗೆ ಹೋಗೋವರಿಗೆ ಸಹಾಯ ಮಾಡಬೇಕು ಅಂದಾಗ ಶ್ರೀಧರ ಸ್ವಾಮಿಗಳು ದರ್ಶನ ಕೊಡ್ಲಿಕ್ಕೆ ಸಾಧ್ಯ ಇದೆ, ನಿತ್ಯಾನಂದರು ದರ್ಶನ. ಯಾಕೆ? ಆಟಮ್ಗಳನ್ನು ಜೋಡಿಸ್ಕೊಳ್ಳೋದಷ್ಟೇ. ಮಾಲಿಕ್ಯೂಲ್ ಆದವನಿಗೆ ಆಟಮ್ ಆಗಿ ವಾಪಸ್ ಬರ್ಲಿಕ್ಕೆ ಆಗಲ್ವಾ? ಪಿಕ್ಚರ್ ಟ್ಯಾಕೀಸ್ ಇಂದ ಆಚೆ ದಾಟಿ ಹೊರಗೆ ಹೋಗಿ ಬಂದು ಗೊತ್ತಿದ್ದವನಿಗೆ ಒಳಗೆ ಬರ್ಲಿಕ್ಕೂ ಗೊತ್ತಿದೆ, ಹೊರಗೆ ಬರ್ಲಿಕ್ಕೂ ಗೊತ್ತಿದೆ. ಆಮಿ ಪ್ರೆಸೆನ್ಸ್ ಆದವನಿಗೆ ಎಲ್ಲಿ ಬೇಕಾದ್ರೂ ಬಂದು ದರ್ಶನ ಕೊಡ್ಲಿಕ್ಕಾಗಲ್ಲ. ಹಾಗಾದ್ರೆ ಚಂದ್ರಶೇಖರ ಗುರುಜಿ ಬಗ್ಗೆ ತಮ್ಮ, ಚಂದ್ರಶೇಖರ ಭಾರತಿ ಗುರುಜಿ ಬಗ್ಗೆ ತಮ್ಮ ಒಂದು ಒಡನಾಟ ಹೇಗಿತ್ತು ಸರ್? ನಾನೊಂದು 5ನೇ ಕ್ಲಾಸ್ ಅಲ್ಲ ಆದ ಅನುಭವ. ಐಸ್ ಆಡ್ಲಿಕ್ಕೆ ಹೋದಾಗ ಗುರುಗಳ ಸಮಾಧಿ ಹತ್ರ ಕಣ್ಣಿಂದ ಬೆಳಕು ನೋಡಿತ್ತು. ನಂಬೋರು ನಂಬೋದು, ನನ್ನ ನಂಬಿಕೆ, ವೈಯಕ್ತಿಕ ಅಭಿಪ್ರಾಯ ಅಲ್ವಾ. ಭಗವದ್ ದರ್ಶನ ಆಗಿದೆಯಾ ಅಂತ ನನ್ನ ವೈಯಕ್ತಿಕವಾಗಿ ಆಗಿತ್ತು. ಶುರು ಆಗಿದ್ದೆ 2ನೇ ಕ್ಲಾಸಲ್ಲಿ, ಅದೇ ಹೇಳಿತ್ತು. ಮತ್ತೆ ಸುಮಾರು ಸಲ ಆಗಿತ್ತು. ಇನ್ನೊಬ್ರಿಗೆ ಅದನ್ನ ನಾನು ನೀರು ಕುಡಿದು ನಾನು ಅನುಭವಿಸೋದು ಬಿಟ್ರೆ ಇನ್ನೊಬ್ರಿಗೆ ಹೇಳ್ಬೋದು ಅವ್ನು ನೀರು ಕುಡಿದಿದೆ ಸುಳ್ಳು ಅಂತ, ಅದೇ ಹೇಳೋ ಒಂದು ಇದು, ಅದು ಅವ್ರಿಗೆ ಬಿಟ್ಟು.
ನನ್ನ ಅನುಭವ ನನಗೆ, ನಿಮ್ಮ ಅನುಭವ ನಿಮಗೆ. ನನ್ನ ಅನುಭವವೇ ಶ್ರೇಷ್ಠ ಅಂತ ನಮ್ಮ ವಾದ ಇಲ್ಲ, ಅವನ ಅನುಭವ ಕನಿಷ್ಠ ಅಂತನೂ ಇಲ್ಲ. ನಾನಾಗಿ ಹುಡುಕೊಂಡು ಒಂದು ದಾರಿ. ಬುದ್ಧ ಅವನ ದಾರಿ ಅವನು ಹುಡುಕೊಂಡ, ಮನೆಯಿಂದ ಹೊರಗೆ ಹಾಕಿದ್ರೆ ಅವನ ದಾರಿ ಅವನು ಹುಡ್ಕೊಳ್ಳಿ ಅಂತ ಹೇಳಲ್ಲ. ಹಾಗೆ ಆಧ್ಯಾತ್ಮದಲ್ಲಿ ನಾವು ನಮ್ಮ ದಾರಿ ನಾವು ಹುಡ್ಕೊಳ್ತಾ ಉಂಟು. ಆ ದಾರಿಯಲ್ಲಿ ಹೋಗ್ತಾ ಮಾಸ್ಟರ್ಸ್ಗಳು ಸಿಗ್ತಾ ಹೋದ್ರು. ಚಕ್ರಪಟ್ನ ಗುರುಗಳು, ಚಂದ್ರಶೇಖರ ಭಾರತಿಗಳು, ಪುತ್ತೂರಜ್ಜ, ಭಗವಾನ್ರು. ಯಾಕೆ ನನಗೆ ಬೇಕಾಗಿದ್ದ ಆ ಶೂನ್ಯ ಸಿದ್ಧಾಂತ, ಆ ಸಿದ್ಧಾಂತದಲ್ಲಿ ನಿರಂತರ ಇದ್ದವರು, ಅದೇ ಅವಧೂತ ಸ್ಥಿತಿ. ನಿತ್ಯಾನಂದ ಭಗವಾನ್ರು, ನಿತ್ಯಾನಂದ ಅಂತ ಅವರ ಹೆಸರು ನೀವು ಕೇಳಿದ್ದಕ್ಕೆ, ಭಗವಾನ್ರು ಅದಕ್ಕೆ ನೇರ ನಿತ್ಯಾನಂದ ಅನ್ನೋದು ಸ್ಥಿತಿ ಹೆಸರಲ್ಲ. ನಿತ್ಯಾನಂದ ಅನ್ನೋದು ಸ್ಥಿತಿ ಹೆಸರಲ್ಲ. ರಾಮ ಅನ್ನೋದೊಂದು ಸ್ಥಿತಿ, ಆನಂದದ ಸ್ಥಿತಿ ಹೆಸರಲ್ಲ. ಅದನ್ನೇ ಕಬೀರ 3 ಸಲ ಹೇಳಿ, ಸಗುಣ ರಾಮ, ನಿರ್ಗುಣ ರಾಮ, ನಿರಾಕಾರ ವ್ಯಾಪಿತ ರಾಮ ಹೇಳ್ತಾನೆ ಅವನು. 3 ರಾಮನ ಎಕ್ಸ್ಪ್ಲೇಷನ್. ದಶರಥನಂದನ ಆದಾಗ ಸಗುಣ, ಇಡೀ ಜಗತ್ತಿಗೆ ಆದರ್ಶ ಆದಾಗ ಅವನು ನಿರ್ಗುಣ, ಎಲ್ಲರಲ್ಲೂ ವ್ಯಾಪಿಸಿದ, ಎಲ್ಲರ ಮೈಂಡ್ ಒಳಗೂ ನುಗ್ಗಿದ ಅವನು. ಎಲ್ಲಕ್ಕೂ ಆಧಾರ ಆದಾಗ ನಿರಾಕಾರ ಆಯ್ತಲ್ಲ. ಆಗ ರಾಮನ್ ತಪ್ಪುಂಟ? ರಾಮ ಹೇಳಿಲ್ಲಪ್ಪ ನಾನು ಕೋದಂಡಪಾಣಿ. ಒಬ್ರು ಕೋದಂಡಪಾಣಿ ಪೂಜೆ ಮಾಡ್ತಾರೆ, ಇನ್ನೊಬ್ರು ಹೀಗೆ ಕೂತು ಭದ್ರಾಚಲದಲ್ಲಿ ಹೀಗಿರೋ ರಾಮನ ಪೂಜೆ ಮಾಡ್ತಾನೆ, ಇನ್ನೊಬ್ಬ ಶಬರಿ ಹೀಗೆ ಇಟ್ಟಿದ್ದ. ನಮ್ಮ ಭಾವ. ರಾಮ ಅನ್ನೋದು ಕಾನ್ಸೆಪ್ಟ್ ಅಷ್ಟೇ, ಅವನಿಗೆ ಫಾರಂ ಕೊಟ್ಟಿದ್ದು ನಾವು. ಇವರು ಮಾಸ್ಟರ್ಸ್ ಇವರೆಲ್ಲ. ಸಕ್ರೆಪಟ್ಟಣದವರು ಶರೀರದಿಂದನೇ ಜೊತೆಗಿದ್ರು, ಇನ್ನು 3 ಶರೀರ ಇಲ್ಲದ ಹಾಗೆ ಜೊತೆಗಿದ್ರು. ಒಂದು ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಜ್ಜ ದೇಹ ಬಿಟ್ಟ ಮೇಲೆ ನಾವು ಸಮಾಧಿ ಹತ್ರ ಹೋದಾಗ ಅಲ್ಲಿಂದ ಬಂದ ಏನು ಗೈಡ್ಲೈನ್ಸ್ ಅದೆಲ್ಲ. ಆದ್ರೆ ಅಜ್ಜಂದು ನಾನು ಸಣ್ಣ ಇರ್ಬೇಕಾದ್ರೆ ಒಮ್ಮೆ ಕನ್ನಡಿ ನೋಡ್ತಾ ಈ ಮುಖ ಸಡನ್ ಆ ಮುಖ ಕಾಣ್ತಾ ಇತ್ತು ಕನ್ನಡಿಯಲ್ಲಿ. ಹೆದರ್ತಿದ್ದೆ ನಾನು, ಭೂತ ಅನ್ಸುತ್ತೇನು ಅಂತ. ಯಾರು ಸತ್ತೋದವರ ಮನೇಲಿ ಹೇಳುತ್ತಿರ್ಲಿಲ್ಲ. ಯಾವಾಗ ಮತ್ತೆ ಅವರ ನೋಡಿ ದೇವರೇ ಅವತ್ತು ಕಾಣುತ್ತಾ ಇದ್ದಿತ್ತು. ಗಾಂಧೀಜಿಯನ್ನು ಒಂದು ಕಾಲಘಟ್ಟದಲ್ಲಿ ದ್ವೇಷ ಮಾಡಿದವನು ನಾನು ಸಣ್ಣಲ್ಲಿ. ಯಾಕೆ? ಗಾಂಧಿ ಏನೋ ತತ್ವ ಗೊತ್ತಿರ್ಲಿಲ್ಲ, ಅಜ್ಞಾನದ ಮಾಂದಿ ಹಿಡಿದಿತ್ತು. ಯಾವಾಗ ಅದು ಸೂಕ್ಷ್ಮ ಸ್ಥೂಲ ಸಾಧನೆಯಿಂದ ಶುದ್ಧಾಗಿ ಗಾಂಧಿ ಏನೋ ಗೊತ್ತಾಯ್ತು ಅಲ್ವಾ? ಪತ್ರಿಜೀನಿ ಹೊರಗಿನ ನೋಡಿದವ್ರಿಗೆ ಗೊತ್ತಾಗತ್ತೆ ಅಜ್ಜ ಅಂತಾನೆ. ಹತ್ರ ಹೋಗಿ ನೋಡಿದಾಗ ಗೊತ್ತಾಗ್ತದೆ. ಹಿಮಾಲಯನು ಐಸೆ, ಫ್ರಿಡ್ಜಲ್ಲಿರೋದು ಐಸೆ. ಈ ಐಸ್ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಹಿಮಾಲಯ ಆಗೋದಿಲ್ಲ. ಹಿಮಾಲಯ ಆಗಿದೆ ಅಲ್ಲಿ ಓಂಕಾರ ಇದೆ ಒಳಗೆ. ರಂಗೋಲಿ ಹಾಕೋದು ಅದು ಸಹಜವಾಗಿದೆ, ಎಲ್ಲರಿಗೂ ಓಂಕಾರ ಎದ್ದು ಕಾಣುತ್ತದೆ. ಹಾಗೆ ಆಧ್ಯಾತ್ಮವು ಸಹಜ. ಟ್ರೈನಲ್ಲೂ ಹೋಗ್ಬೋದು. ಆಧ್ಯಾತ್ಮ ಅನ್ನೋದು ಬೆಂಗಳೂರು ಅಂತ ಅನ್ಕೊಳ್ಳೋಣ. ಒಂದು ಬೆಂಗಳೂರು ಮೆಜೆಸ್ಟಿಕ್ ಅನ್ನೋದು ಆಧ್ಯಾತ್ಮದ ಕೊನೆಯ ಸ್ಥಿತಿ. ಟ್ರೈನಲ್ಲಿ ಹೋಗ್ಬೋದು, ಪಾದಯಾತ್ರೆಯಲ್ಲಿ ಹೋಗ್ಬೋದು, ಏರೋಪ್ಲೇನಲ್ಲಿ ಹೋಗ್ಬೋದು, ಎಂಥದ್ದು ಹೆಲಿಕಾಪ್ಟ್ರಲ್ಲಿ ಹೋಗ್ಬೋದು, ಟ್ಯಾಕ್ಸಿ ಮಾಡಿ ಹೋಗ್ಬೋದು ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಇದ್ರೆ. ಇಲ್ಲ ಯಾರ್ದು ಲಾರಿ ಹತ್ತು ಹೋಗ್ಬೋದು. ಹೋಗೋ ಗುರಿ ಒಂದು ಚೂರು ಲೇಟ್ ಆಗ್ಬೋದು ಅಷ್ಟೇ. ಎಲ್ಲ ಮಾರ್ಗಗಳು, ಓಶೋ ಆಗಲಿ, ಬುದ್ಧ ಆಗಲಿ, ಅಮೃತಾನಂದಮಯ್ಯ ಆಗಲಿ, ರವಿಶಂಕರ್ ಆಗಲಿ, ಜಗಿವಾಸುದೇವ್ ಆಗಲಿ, ಪತ್ರಿಜಿ ಆಗಲಿ, ವಿವೇಕಾನಂದರಾಗಲಿ, ರಾಮಕೃಷ್ಣರಾಗಲಿ, ಅವರವರ ಸುಲಭದ ಅವರವರ ಶೋಧನೆಯ ಮಾರ್ಗ ಹೇಳಿಕೊಟ್ಟಿದ್ದಾರೆ. ಶಂಕರಾಚಾರ್ಯರಾಗಲಿ, ಗಾಂಧೀಜಿ ಆಗಲಿ, ಮದರ್ ತೆರೇಸಾ ಆಗಲಿ, ಯಾರೆಲ್ಲ ಮಾಸ್ಟರ್ಸ್ ಇದ್ದಾರೆ ಅವರವರ ಸಾಧನೆಯ ದಾರಿ ಅವರು ತೋರಿಸಿದ್ದಾರೆ. ಇದು ಕನಿಷ್ಠ ಅದು ಶ್ರೇಷ್ಠ ಅನ್ನೋ ಭಾವ ಅಲ್ಲ. ನಮಗೆ ಯಾವ್ದು ಸುಲಭ ನಮ್ಮ ಚಾಯ್ಸ್. ಹೋದವನೆಲ್ಲ BCom BA ಎಲ್ಲದೂ ಇದೆ, ಏನು ಬೇಡ ಅಂದ್ರೆ ಸೈಟ್ ಹೊಡ್ಕೊಂಡಿರೋಕ್ಕೂ ಆಪ್ಷನ್ ಇದೆ ಕಾಲೇಜಲ್ಲಿ ಫೇಲ್ ಆಗಿ. ಭಗವಂತ ಅನ್ನೋದು ಕಾಲೇಜ್ ಆಪ್ಷನ್ ನಮ್ದಲ್ಲಮ್ಮ. ಗಣಪತಿನ ಪೂಜೆ ಮಾಡಿದ್ರೆ ಜ್ಞಾನ ಆಗುತ್ತೆ ಅನ್ನೋದು, ಗಣಪತಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಗಣಾನ ತ್ವಾಂ ಅರ್ಥ ಏನು? ಆಮ್ನಿ ಪ್ರೆಸೆನ್ಸ್. ಮತ್ತೆ ನಾವು ಗಣೇಶ ಅಂದ ತಕ್ಷಣ ಸೊಂಡ್ಲಿತ್ತು, ಸೊಂಡ್ಲಿದ್ದಿದ್ದ ಮೊದಲು ಅವನಿಗೆ ಮುಖ ಇತ್ತು, ತಲೆ ಕಡಿದ ಮೇಲೆ ಸೊಂಡ್ಲು ಬಂದಿತ್ತು. ಹಾಗಾದ್ರೆ ಹಳೆ ಗಣೇಶ ಅಲ್ಲಂತೆ ಹೆಸರು ಬಂದಿದೆ, ಆಮೇಲೆ ಗಣೇಶ, ಮೊದಲು ಅವನಿಗೆ ಬೇರೆ ಹೆಸರಿತ್ತು. ಯಾವುದು ನಪ್ಪಣ್ಣ? ಅದನ್ನೇ ಶಂಕರಾಚಾರ್ಯರು ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಜಗತ್ ಮಿಥ್ಯ ಅಂದ್ರೆ ಕಾಣ್ತಿಲ್ಲ ಅಂತ ಅರ್ಥ ಅಲ್ಲ. ಜಗತ್ತು ಇದೆ, ಇದ್ದಾಗೆ ಇರಲ್ಲ ಅಂತ. ನಾವೇ ಇದ್ದಾಗ ಇದೇ ಜಗತ್ತು, ಇದ್ದಾಗಿರ್ತೀವ? ಬಿಳಿ ಆಗುದಿಲ್ಲ ಅಂತ ಕೂದಲು, ಗಡ್ಡೆ ಬಿಳಿ ಆಗೋದಿಲ್ಲ, ಮುಖ ಸುಕ್ಕು ಹೊಡೆಯೋದಿಲ್ಲ, ಆಗ್ತದೆ. ಸ್ವಲ್ಪ ಸರ್ಕಸ್ ಎಲ್ಲ ಮಾಡಿ ಯೋಗ ಓಂಕಾರ ಸಾಧನೆ ಎಲ್ಲ ಮಾಡಿದ್ರೆ ಇರ್ಬೋದು, ತಾಜೆ ಇರ್ಲಿಕ್ಕೆ ಆಗ್ತದೆ ಶರೀರ. ಅದೊಂದು ಆಪ್ಷನ್ ಇದೆ.
ನಾರ್ಮಲಿ ಹೇಳಿದ್ದು ಬದಲಾಗ್ತದಲ್ಲ ಶರೀರ, ಹೊಲಿ ಬಿದ್ದೋಗಲ್ಲ ಅಂತ, ಇದಾಗಿರುತ್ತಂತ. ಹೀಗೆ ಮಲಗದವನ ರಾತ್ರಿ ಮಳಿಗೆ ಹೇಳ್ತಾವನು ಯಾವ್ಯಾವ ದಿಕ್ಕಲ್ಲಿರುತ್ತೆ ಅವನ ಕೈಕಾಲು. ಇವನ ಶರೀರವೇ ನಿದ್ರೆಯಲ್ಲಿ ಇವನ ಕಂಟ್ರೋಲಲ್ಲಿ ಇಲ್ಲ. ಹಾಗಾದ್ರೆ ಆ ಶರೀರವನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು? ಈ ಪ್ರಶ್ನೆ ಕೇಳ್ಕೊಳ್ಳಿ ನಿಮ್ಮನ್ನ. ಇಂಟೆನ್ಸಿವ್ ಆಗಿ ಹುಡುಕಿ, ಬೇರೆ ಪ್ರಶ್ನೆ ಎಲ್ಲ ನಿಂತು ಹೋಗ್ತದೆ. ಅಷ್ಟೇ. ಆ ಪ್ರಶ್ನೆ ಹುಡ್ಕೊಳ್ಳೋರಿಗೆ ಇಡೀ ಸಂತೆ ಬೇಕಾ? ಬೇಡಲ್ಲ. IAS ಎಕ್ಸಾಮ್ ಪಾಸ್ ಓದ್ಲಿಕ್ಕೆ ಡೆಲ್ಲಿಗೆ ಹೋದವನಿಗೆ ಅಲ್ಲಿ ಡೆಲ್ಲಿಲಿ ಎಂತ ಇದೆ ಕಟ್ಕೊಂಡು ಏನಾಗಬೇಕು? ಅವನು ಹೋಗಿದ್ದು IAS ಮುಗಿಸ್ಕೊಂಡು ಬರಕ್ಕೆ. ಅವನು ಗುರಿ ಯಾವುದು IAS. ಪಕ್ಕ ಅದಕ್ಕೆ ನಿಂತವನು ಟಾಪ್ ರ್ಯಾಂಕ್ ಹೋಲ್ಡರ್ ಆಗ್ತಾನೆ. ತಕ್ಕ ಮಟ್ಟಿಗೆ ತಿರುಗಾಡ್ಕೊಂಡು ನೋಡೋಣ ಅಂದವನು, ನೀವು ಹೇಳಿದಾಗೆ ಸಂಸಾರವನ್ನು ಇದನ್ನು ತಿರುಗಾಡ್ಕೊಂಡು ನೋಡೋಣ ಅಂದವನು ತಕ್ಕ ಮಟ್ಟಿಗೆ ಒಂದು ಪಾಸ್ ಆಗ್ತಾನೆ. IPS ಹೋಗ್ಬೋದು, IAS ನಲ್ಲಿ ಕಮ್ಮಿ ಮಾರ್ಕ್ ಬಂದ್ರೆ. ಅಯ್ಯೋ 4 ವರ್ಷ ಆದ್ರೂ ತೊಂದರೆ ಇಲ್ಲ, ಮೆಲ್ಲ ಡೆಲ್ಲಿ ಎಲ್ಲ ಭಾರಿ ಚಂದ ಇದೆ, ಮಂಜಿ ಗಿಂಜಿ ಎಲ್ಲ ತಗೊಂಡು IPS ಓದೋಣ, ನಾನು ನಿಧಾನ ಎಲ್ಲ ಅಳಿತಿರ್ತಾನೆ. ಯಾರು ಇಂಟೆನ್ಸಿವ್ ಆಗಿ ಐ ವಾಂಟ್ ದಿಸ್ ಟ್ರುತ್ ಅಂತ ಹೇಳಿ ಶ್ರದ್ಧೆ ಇಟ್ಟು, ಆ ವಿದ್ಯೆ ಬಗ್ಗೆ ಶ್ರದ್ಧೆ ಇಟ್ಟು ಪ್ರಾಣ ಇಟ್ಟು ಅದ್ರ ಹಿಂದೆ ಹೋಗ್ತಾನೆ, ಅವನಿಗೆ ಆನ್ಸರ್ ಸಿಗ್ಲೇಬೇಕು. ಆಧ್ಯಾತ್ಮ ಯಾರಿಗೂ ಕಷ್ಟ ಅಲ್ಲ, ಗೃಹಸ್ಥನು ಯಾರಿಗೆ ಕಷ್ಟ ಅಲ್ಲ. ಜ್ಞಾನ ಚಿಂತೆಯಿಂದ ಕೂಡಿದ ಜೀವನ ವ್ಯಾವಹಾರಿಕ, ಚಿಂತನೆಯಿಂದ ಕೂಡಿದ ಜೀವನ ಪಾರಮಾರ್ಥಿಕ. ಸನ್ಯಾಸ ಅಂದ್ರೆ ತನ್ನ ಮನಸ್ಸನ್ನು ಸೊನ್ನೆ ಮಾಡ್ಕೊಳ್ಳು, ಸಂನ್ಯಾಸ. ಅದಕ್ಕೆ ಸಂಸಾರ ಅಡ್ಡ ಅಂತಿಲ್ಲ, ನಂಗೆ ಅದಕ್ಕೆ ಅಂಟ್ಕೊಳಕ್ ಇಷ್ಟ ಆಗಿಲ್ಲ. ಈಗ ಸಲ್ಮಾನ್ ಖಾನ್ ಮದುವೆ ಆಗಿಲ್ಲ ಹಾಗಂತೇಳಿ ಅವನಿಗೆ ಪ್ರಪಂಚದಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ, ಇದಾನಲ್ಲ ಅಲ್ವಾ? ಉದ್ದೇಶ ಯಾಕಾಗಿಲ್ಲ ಅವನಿಗೆ ಬಿಟ್ಟಿತ್ತು ಅಲ್ವಾ? ಅದು ಕೆಟ್ಟದ್ದೊಂದು ನಮ್ಮ ವಾದ ಇಲ್ಲ. ತಿಳ್ಕೊಂಡು ಹೋದ್ರೆ ಎಲ್ಲವೂ ಒಳ್ಳೇದು, ತಿಳಿದೇ ಹೋದ್ರೆ ಎಲ್ಲವೂ ಕೆಟ್ಟದ್ದು. ಹಾಗಾದ್ರೆ ಇದುವರೆಗೂ ತಮ್ಮ ಒಂದು ಸಂದೇಶ ಏನು ಕೊಟ್ರಿ? ಇದರ ಮೂಲರ್ಥ ಫಸ್ಟ್ ನಮ್ಮನ್ನು ನಾವು ತಿಳಿಬೇಕು. ಆ ನಮ್ಮನ್ನು ನಾವು ತಿಳಿಯೋಕ್ಕೆ ನಾವು ಯಾವುದು ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ಪ್ರಯಾಣ ಬೆಳೆಸ್ತಾ ಇರ್ತಾರೆ. ಒಟ್ಟಾರೆ ಕೊನೆಯದಾಗಿ ನನ್ನನ್ನು ನಾನು ತಿಳ್ಕೋಬೇಕು. ಅಲ್ಲಿಯ ತನ ಈ ಒಂದು ಜನನ ತಿಳ್ಕೊಂಡ್ಮೇಲೆ ಪ್ರಶ್ನೆ ಇಲ್ಲಲ್ಲ, ಕ್ವಶನ್ ಇಟ್ ಸೆಲ್ಫ್ ಆನ್ಸರ್ ಆಗ್ತದಲ್ಲ. ಕೃಷ್ಣ ಎಲ್ಲಿದ್ದಾನೆ? ಪ್ರಶ್ನೆ ಎಲ್ಲಿದ್ದಾನೆ ಅಳಿಸೋಣ, ಕೊನೆಗೆ ಉಳಿದಿದ್ದೇನೆ ಕೃಷ್ಣ. ಆಯ್ತು, ಅಲ್ಲೇ ಇದ್ದಾನೆ, ಅಲ್ಲೇ ಇದ್ದಾನೆ. ಮನೆ ಒಳಗೆ ಬೀಳಿಸಿ ಸೊಪ್ಪ ಸೆಟ್ಟಡಿ ಹಾಕಿ JCB ತಗೊಂಡು ಈಗ ಹುಡುಕ್ತಾ ಇರೋದೆಲ್ಲರೂ. ಎಲ್ಲಿ? ಟಾರ್ ರೋಡಲ್ಲಿ ಒಗದು 3000 ಅಡಿ ಹೊಡ್ಲಿತ್ತೆ. ಮನೆ ಬೆಡ್ ಅಡಿ ಬಿದ್ದಿದೆ. ಅದನ್ನೇ ಭಗವದ್ಗೀತೆಯಲ್ಲಿ ಉದ್ಧರೇಧಾತ್ಮನಾತ್ಮಾನ ನಿಮ್ಮ ನೀವು ಅನ್ನೋದು ಅದು ಅರ್ಥ ಆಗುತ್ತಲ್ವಾ? ಅದನ್ನು ಸ್ವಲ್ಪ ನಮ್ಮ ಲೋಕಲ್ ಲ್ಯಾಂಗ್ವೇಜಿಗೆ ಇಳಿಸಿಟ್ಟೆ ಅಷ್ಟು, ಇಳಿಸಿ. ಹೌದಲ್ಲ, ಎಲ್ಲಿ ಜಾರಿತೋ ಮನಸ್ಸು ಹಾಡಿದೆಯಲ್ಲ, ಜಾರಿದಲ್ಲಿ ಹುಡುಕಿ ಸಿಗ್ತದೆ ಉತ್ತರ. ಜೊತೆಗೆ ತಮ್ಮ ಈ ಒಂದು ದತ್ತಪೀಠ ಏನಿದೆ, ಆ ದತ್ತಪೀಠದ ಮುಖ್ಯವಾಗಿ ತಾವು ಬೋಧನೆ ಮಾಡ್ತಿರೋದು ಆಗಲಿ ಅಥವಾ ಆಚರಣೆಯಲ್ಲಿ ಇರೋದಾಗಲಿ ಸತ್ಯ ಮತ್ತು ಅಹಿಂಸೆ, ಗಾಂಧಿ ತತ್ವ ಅಂತ ಹೇಳಿದ್ರೆ, ಹಾಗಾದ್ರೆ ಸತ್ಯ ಅಂತಂದ್ರೆ ಏನು? ನೀವು ಹೇಳಿದ್ರಲ್ಲ, ತಾನು ತನ್ನನ್ನು ಅರಿಯೋದು ಮೂಲ ಸತ್ಯ, ಆಬ್ಸಲ್ಯೂಟ್ ಟ್ರುತ್. ಇನ್ನೊಂದು, ತಾನು ಬದುಕಿರೋ ಫಸ್ಟ್ ಆ ಸತ್ಯ ತಿಳಿಬೇಕಾದ್ರೆ ಪಾರಮಾರ್ಥಿಕ ಸತ್ಯ ತಿಳಿಯವನು ಫಸ್ಟ್ ಲೌಕಿಕ ಸತ್ಯ ತಿಳ್ಕೊಳ್ಬೇಕು. ಈ ಲೋಕಜ್ಞಾನ ನೋಡಿ, 3 ಜ್ಞಾನ ಉಂಟು. ಮಗುವಾದಾಗ ಒಂದು ಜ್ಞಾನ, ತಂದೆ ಆದಾಗ ಒಂದು ಜ್ಞಾನ. ಅಲ್ಲಿ ತನಕ ಮಗು ಗೊತ್ತಿತ್ತ ನಾನು ಇನ್ನೊಂದಕ್ಕೆ ಜನ್ಮ ಕೊಡೋಕೆ ತಾಕತ್ತಿರೋ ಹುಡುಗ ಅಂತ ಇಲ್ಲ, ಗೊತ್ತಿರ್ಲಿಲ್ಲ. ಆ ಜ್ಞಾನ ಆದ್ಮೇಲೆ ಸ್ವಲ್ಪ ಮೆಚೂರ್ ಆದ, ತಂದೆ ಆದ್ಮೇಲೆ ಮತ್ತೆ ಹುಟ್ಟಿಸೋವನನ್ನ ರೋಡಲ್ಲಿ ನಡೆಸಬೇಕು, ಅವನನ್ನೊಬ್ಬ ಆದರ್ಶ ವ್ಯಕ್ತಿ ಮಾಡ್ಬೇಕು. ಮತ್ತೊಂದು ಜ್ಞಾನ, ಅಜ್ಜ ಆಗಿ ಇದೆಲ್ಲ ಆಯ್ತು, ನನ್ನ ಕರ್ತವ್ಯ ಮುಗೀತು, ನಾನು ನನ್ನನ್ನು ಹುಡ್ಕೊಳಕ್ ಶುರು ಮಾಡಬೇಕು. ಬ್ರಹ್ಮ ಸೃಷ್ಟಿ ಮಾಡೋ ಮೊದಲು ತಪಸ್ಸಿ ಕೊಡ್ತಾನಂತಲ್ಲ, ತಾನು ಯಾರು ಅಂತ ಹುಡುಕ್ಲಿಕ್ಕೆ ಉಂಟದು ಪುರಾಣದಲ್ಲಿ. ಕ್ರಿಯೇಟರೇ ಕೂತಿದ್ದಾನೆ, ತನ್ನ ಕ್ರಿಯೇಟರ್ ಯಾರು ಹುಡುಕ್ಲಿಕ್ಕೆ. ಹುಡುಕೋಣ, ಸಿಗ್ತದೆ ಉತ್ತರ. ಹುಡುಕಿದ್ರೆ ಖಂಡಿತ ಸಿಗ್ಬೇಕಲ್ಲ. ಹುಡುಕ್ತೀನಿ ಅಂತ ಹೇಳ್ತಾ ಇದ್ದೀವಿ, ಹುಡುಕೋ ಪ್ರಯತ್ನ ನಾವು ಮಾಡ್ತಿಲ್ಲ. ಆಧ್ಯಾತ್ಮಕ್ಕೆ ಗಡ್ಡ ಬಿಡಬೇಕು ಅಂತನೂ ಇಲ್ಲ, ತಲೆ ಬೋಳಿಸ್ಬೇಕು ಅಂತನೂ ಇಲ್ಲ. ಅದೊಂದು ಕ್ರಮ ಒಬ್ಬರೊಬ್ರು ಹೇಳಿದ್ದು. ಸಹಜವಾಗಿ ಸತ್ಯ ಗಾಳಿ ಸಹಜವಾಗಿ ಇದೆ. ಮೂಗು ನೆಟ್ಟಿಗಿದ್ದವನು ಯಾರು ಉಸಿರೆಳಿಲಿಕ್ಕೆ ಆಗ್ತದೋ? ಮೂಗು ಸರಿ ಇಲ್ದನ್ ಬಿಟ್ಟು ಮೂಗು ಯಾರು ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಸಾಯಿಲಿ, ಅವನು ದೇವರನ್ನೇ ನಮ್ದಿಲ್ಲ. ಅವನು ಪ್ರಕೃತಿಯ ಜೊತೆಗೆ ತನ್ನನ್ನು ತಿಳಿಲಿಕ್ಕೆ ಆಗ್ತದೆ. ಇದೇ ಆಧ್ಯಾತ್ಮ, ಮೂಲ ಆಧ್ಯಾತ್ಮ. ಸತ್ಯ ಅಂದ್ರೆ ಮೂಲ ಸತ್ಯ ಅದೇ. ಹಾಗಿದ್ದಲ್ಲಿ ವಿನಯ್ ಗುರುಜಿಗಳು ಅಂದ್ರೆ ದಿಟ್ಟ, ನೇರ.
ಅಂತ ನಾನು ಅನ್ಕೊಂಡಿದ್ದೀನಿ, ಪ್ರಪಂಚಕ್ಕೆ ಗೊತ್ತಿಲ್ಲ. ದಿಟ್ಟ ಯೋಗಿ ನೇರ ಯೋಗಿ ಅಂದಾಗೆ ನಾನೇ ಕೇಳೋದು, ಒಬ್ಬ ಭಯ ಬಿಡೋದು ಯಾವಾಗ, ಅವನಿಗೆ ನಾಳೆ ಬದುಕಬೇಕು ಅಂತ ಆಸೆ ಇರುತ್ತೆ, ನಂಗಿಲ್ಲ ಬದುಕಬೇಕು ಅಂತ. ಆಧ್ಯಾತ್ಮಕ್ಕೆ ಹೊರಟವನಿಗೆ ಪ್ರಾಣ ಇಟ್ಟಾಡೋದು ಆಟ ಅದು. ಗಂಡ ಹೆಂಡತಿ ಅನ್ನೋ ಸಂಬಂಧ ವ್ಯಾವಹಾರಿಕ ಸಂಬಂಧ, ಪಾರಮಾರ್ಥಿಕಕ್ಕೆ ತಿರುಗಿಸ್ಲಿಕ್ಕೆ ಆಗ್ತದೆ. 90 ಭಾಗ ವ್ಯಾವಹಾರಿಕ ಸಂಬಂಧ, ಕೊಡೋದು ತಗೊಳ್ಳೋದು ಉಂಟಲ್ಲಿ. ಕೊಡೋದು ತಗೊಳ್ಳೋದು ನಿಲ್ಲೋ ವಯಸ್ಸಾದ ತಕ್ಷಣ ಅಲ್ಲಿ ಅಟ್ಯಾಚ್ಮೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ. ನಾಳೆ ಬದುಕಬೇಕು ಅನ್ನೋ ಭಯ ಇಲ್ಲ, ಯಾರೇನು ಅನ್ಕೊಳ್ತಾರೆ ನನಗೆ ಅವಶ್ಯಕತೆ ಇಲ್ಲ. ಹಾಗಿದ್ದಲ್ಲಿ ಒಂದು ಸಣ್ಣ ಪ್ರಶ್ನೆ ಗುರುಜಿ, ಹಾಗಿದ್ದಲ್ಲಿ ತಾವು ಸತ್ಯದ ಒಂದು ಅಹಿಂಸೆಯ ಹಾದಿಯಲ್ಲಿ ಇಷ್ಟು ದಿಟ್ಟವಾಗಿ ನೇರವಾಗಿ ತಮ್ಮ ಪ್ರಯಾಣ ಮಾಡೋದಲ್ಲದೆ ಎಲ್ರಿಗೂ ಜನಗಳ ಹತ್ರ ತಗೊಂಡು ಹೋಗ್ತಾ ಇದ್ದೀರಾ ಆ ಸತ್ಯನ. ಹಾಗಿದ್ದಲ್ಲಿ ಜನಗಳಿಗೂ ಸಹಿತ ಆ ಸತ್ಯನೇ ಯಾಕೆ ಬೋಧಿಸ್ಬೋದಲ್ಲ ತಾವು, ನಿಮ್ಮಲ್ಲೇ ಭಗವಂತ ಇದ್ದಾನೆ, ಅದನ್ನು ಹುಡುಕಿ ಎಲ್ಲೂ ಹುಡುಕ್ಬೇಡಿ ಅಂತ. ಈಗ 1ನೇ ಕ್ಲಾಸ್ ಹುಡುಗರಿಗೆ ನಾನು ಸೀದಾ ಹೋಗಿ PhD ಹೇಳಿದ್ರೆ ಏನಾಗ್ಬೋದು. ತಂದೆ ಈಗ ಬಂದೆ, ನಾನು ಪಾಯಿಂಟಿಗೆ ಬಂದೆ. 1ನೇ ಕ್ಲಾಸ್ ಹುಡುಗರಿಗೆ ನಾನು PhD ಹಿಡ್ಕೊಂಡು ಹೋಗ್ತೀನಿ. 1ನೇ ಕ್ಲಾಸ್ ಒಂದೊಂದು ಮಗ್ಗಿನೇ ಸರಿ ಬರ್ದಿದ್ದವರಿಗೆ ಸೀದಾ ತಗೊಂಡು ಹೋಗೋದು ನಾನು A+B² HMT ಹೀಟ್ ಮಾಸ್ ಟ್ರಾನ್ಸ್ಫರ್ ಥಿಯರಿ, ಆಮೇಲೆ ಆಟಮಿಕ್ ನಾಲೆಡ್ಜು, ನ್ಯಾನೋ ಟೆಕ್ನಾಲಜಿ ಅಂದರೆ ಅವು ಏನು ಮಾಡ್ತವೆ ಅಲ್ವಾ. ಕೆಟಗರಿಯನ್ನು ನೋಡಿ ಹೇಳಬೇಕು. ಕೃಷ್ಣನಿಗೆ ಅರ್ಜುನನಿಗೆ ಹೇಳೋದು ಎಲ್ಲರಿಗೆ ಯಾಕೆ, ಅರ್ಜುನನಿಗೆ ಶುರು ಹೇಳ್ಬೋದಿತ್ತು, ಯಾಕೆ ಅವನು ಬರಲಿ ಅವಸ್ಥೆಗೆ. ಹೊಟ್ಟೆ ನೋವು ಬರದೆ ಡಾಕ್ಟರ್ ಔಷಧಿ ಕೊಡೋದಿಲ್ಲ, ಕೊಟ್ಟರೆ ಔಷಧಿ ವೇಸ್ಟ್. ಹೊಟ್ಟೆ ನೋವು ಬಂದವನಿಗೆ ಔಷಧಿ. ಅರ್ಥ ಆರ್ತಿ ಜಿಜ್ಞಾಸು ಜ್ಞಾನಿ. ಅರ್ಥ ನಂಗೆ ಅದು ಕೊಡು ಅಂತ ಬಂದಾಗ ಕೃಷ್ಣ ಆ ಕೆಲಸ ಮಾಡ್ತಾನೆ. ಆರ್ತಿ ನಾನು ಅದು ಕೊಟ್ಟರೆ ಇದು ಕೊಡ್ತೀನಿ ಅಂತವ್ರ ಕೆಲವು ಸೋಷಿಯಲ್ ಸರ್ವಿಸ್ ಮಾಡಿಸ್ತೀನಿ. ಜಿಜ್ಞಾಸು ಈಗ ನಿನ್ನ ತರದವರು ತರ್ಕಕ್ಕೆ ತಿಳ್ಕೊಳ್ಬೇಕು ಅನ್ನೋದು. ಜ್ಞಾನಿ ಅವನಿಗೆ ಪ್ರಶ್ನೆ ಇಲ್ಲ, ನಾನು ಹೇಳಲಿಕ್ಕೇನುಂಟು. ಬಸರಾದವನು ಬಸರಾಗಿದೆ ಅಂತ ಬೋರ್ಡ್ ಹಾಕ್ಬೇಕು, ಅವನು ನೋಡಿದ್ರೆ ಗೊತ್ತಾಗುತ್ತೆ ಅವನು ಬಸರಿ ಅಂತ. ಈಗ ನಾನು ನೋಡುದು ಎಲ್ಲ ಕಡೆ ಆತ್ಮ ಸಾಕ್ಷಾತ್ಕಾರ ಆಗಿದೆ, ಹೇಳೋ ಅವಶ್ಯಕತೆ ಏನಿದೆ ಅಲ್ವಾ. ಈಗ ಇದಕ್ಕೆ ಸಣ್ಣಲ್ಲಿ ಶಂಕರನ ದರ್ಶನ ಆಗಿತ್ತು, ನನ್ನ ಅನುಭವ ನೋಡಿದ್ದು, ನನ್ನ ಕಣ್ಣಿಂದ ನೋಡಿದ್ದು, ನಾನು ಇಲ್ಲ ಅಂತ ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಹೇಳಿ 2ನೇ ಕ್ಲಾಸಲ್ಲಿ ನಮ್ಮ ಮನೇಲೂ ಹೇಳಿಲ್ಲ, ಇವತ್ತು ಬಾಯ್ಬಿಟ್ಟೆ ಅಷ್ಟೆ. ಏನಕ್ಕೆ ಹೇಳಬೇಕು, ಅದು ನನಗೂ ಶಂಕರನಿಗೆ ಸಂಬಂಧಪಟ್ಟ ವಿಚಾರ. ಊರಿಗೆ ಡಂಗುರ ಸಾರಿಸಿ ಅಂತ ಮೊನ್ನೆ ಆಶ್ರಮಕ್ಕೆ ದಾರಿ ಅಂತಂದು ಯಾಕೆ ಬೋರ್ಡ್ ಹಾಕಲ್ಲ ಅಂತ, ಎಂತಕ್ಕೆ ಬಾರಿಗೆ ದಾರಿ ಅಂತ ಹುಡುಕರು ಹುಡುಕ್ತಾರ. ಅವನಿಗೆ ಎಣ್ಣೆ ಹೊಡೆಯೋ ಚಟ ಇತ್ತು, ಹೊಡಿಲೇಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಅಂಗಡಿ ಎಲ್ಲಿದ್ರೆ ಹುಡ್ಕೊಂಡು ಹೋಗ್ತಾನೆ, ಅದು ಕೈಲಾಸದಲ್ಲಿದ್ರೂ ಕುಡಿತಾನೆ. ಹಾಗೆ ಆಧ್ಯಾತ್ಮದ ಬಗ್ಗೆ ಅತೀ ಇಚ್ಛೆ ಇದ್ದವನ್ನೆಲ್ಲ ನೀನೇನು ಬರ್ತಾನೆ. ಲೇಟ್ ಆದ್ರೂ ಸಂತೋಷ, ಬೇಗ ಬಂದ್ರು ಸಂತೋಷ. ಲೇಟ್ ಬಂದ್ರು ಬೇಗ ಬಂದ್ರು ನಮಗೆ ಅಭ್ಯಂತರ ಇಲ್ಲ, ಏನಾರ ಬದಲಾದ್ರೆ ಮಹಾ ಸಂತೋಷ. ಈ ಹುಚ್ಚನ ಬದುಕು 4 ಜನರ ಬದಲಾವಣೆ ಕಾರಣ ಆದ್ರೆ ಆನಂದ ಪಡ್ತೀನಿ. ಇದು ಸರಿ, ಇದು ಮಡಿವಂತಿಕೆ ಎಲ್ಲ ನಾನು ದಾಟಿ ಆಗಿದೆ. ಮಡಿ ಅನ್ನೋದು ನನ್ನ ಕ್ರಿಯೇಷನ್, ಇಟ್ಸ್ ಅಸಂಪ್ಷನ್. ಶಾಸ್ತ್ರ ಅನ್ನೋದು ನಮ್ಮ ಅಸಂಪ್ಷನ್, ಸತ್ಯ ಅಲ್ಲ. ಅದಕ್ಕೆ ಹೇಳಿತ್ತು ಶಾಸ್ತ್ರ ಅನ್ನೋದೊಂದು ಅಸಂಪ್ಷನ್. ಒಬ್ಬ ಋಷಿ ಬರ್ದಿದ್ದಲ್ಲ, ಅದನ್ನೇ ಒಪ್ಪಬೇಕು ಅಂತ ಏನಿದೆ, ಒಪ್ಪಬೇಕು ಅಂತಿಲ್ಲ. ಅವನ ಅನುಭವ ಅವನು ಬರ್ದಿದ್ದಾನೆ, ನಾವು ಅದನ್ನು ಮಾಡಿದ್ರೆ ಅವನ ಅನುಭವ ನಮಗೂ ಸ್ವಲ್ಪ ಅನುಭವ ಆಗ್ತದೆ. ಲೆಮನ್ ಜ್ಯೂಸೇ ಜ್ಯೂಸ್ ಅಂತ ಪ್ರಪಂಚದಲ್ಲಿ ಅಲ್ವಾ. ಈ ಮೆನ್ಸಸ್ ಅನ್ನು ನಾನು ಒಪ್ಪುದಿಲ್ಲ. ಅವಳು ಕೊಡೋ ದುಡ್ಡು ಮೈಲಿಗೆ ಆಗಿಲ್ಲ, ಅವಳು ಮೈಲಿಗೆ ಆಗ್ಲಿ ಹೇಗೆ ಅಂತ ನಾನು ಕೇಳ್ತೀನಿ, ಇವತ್ತು ಕೇಳ್ತೀನಿ. ಹೆಡ್ಲು ಶ್ಲೋಕ ಹೇಳಬಾರ್ದು ಅಂದಾಗ ನೇರ ಪ್ರಶ್ನೆ ಹಾಕೊಂಡು, ಗಂಡು ಹೋದ ಸ್ಕೂಲಿಗೆ ಅವಳು ಹೋಗಿದ್ದು, ಅವಳು ಯಾಕೆ ಹೇಳಬಾರ್ದು, ಅವಳಿಗೆ ಅಧಿಕಾರ ಇಲ್ಲ ಅಂತ. ಹೆಣ್ಣು ಒಲೆ ಹಚ್ಚಿದ್ರೆ ಉರಿಯುವುದಿಲ್ಲ ಅಂತ ಬೆಂಕಿ, ಗಂಡು ಮಾತ್ರ ಹಚ್ಚಿದ್ರೆ ಆಗ ಇಬ್ರು ಆಗ ಮಾಡ್ಬೋದು ಅಂತ ಆಯ್ತು. ಶಾಸ್ತ್ರ ತೆಗಿ, ಗಾರ್ಗಿ ಮೈತ್ರೇಯಿ ಹೆಣ್ಣು, ಅವಳು ನಿಮ್ಮ ವೇದ ಮಾತೆ ಹೆಣ್ಣು, ಗಾಯತ್ರಿ ಹೆಣ್ಣು, ಮೂಲ ಮಂತ್ರವೇ ಹೆಣ್ಣು. ಈ ವಿಷಯ ಬಂದಾಗೆ ನಾನು ಗರ್ವ ಪಡ್ತೀನಿ ಗುರುಜಿ. ರಾಯಚೂರು ಡಿಸ್ಟಿಕ್ ಮಾನ್ವಿಯಲ್ಲಿ ನಮಗೆ ಸ್ವಾಮಿಗಳು ನನ್ನ 8 ವಯಸ್ಸಿರುವಾಗಲೇ ಈ ಆಧ್ಯಾತ್ಮ ಪ್ರಾರಂಭ ಆಯಿತು. ಸೊ ನಾನು ರುದ್ರಾಧ್ಯಾಯದ ಎಲ್ಲ ಮಂತ್ರಗಳು, ಅಲ್ಪ ಪ್ರಾಣ ಮಹಾಪ್ರಾಣದ ಜೊತೆಗೆ ನಮಕ ಚಮಕ ಪುರುಷ ಸೂಕ್ತ ಎಲ್ಲ ನಿರರ್ಗಳವಾಗಿ ನಾನು ಮಂತ್ರ ಜಪ ಮಾಡ್ಕೊತ ಶಿವ ಆರಾಧನೆ ಮಾಡ್ತಾ ಇದ್ದೆ ನಾನು. ಹಾಗೆ ನೀವು ಹೇಳಿದಾಗೆ ಈ ಜ್ಞಾನ ಅನ್ನೋದು ಎಲ್ಲರಿಗೂ. ನೀನೊಂದು ಹೇಳಿದಿ, ಶಬ್ದದಿಂದ ಶುರು ಮಾಡಿದಿ, ಕೊನೆಗೆ ಅದು ಧ್ಯಾನಕ್ಕೆ ಹೋಯ್ತು. ಏನಾಯ್ತು, ಶಬ್ದದಿಂದ ಶುರು ಮಾಡಿದ್ದು ಎಂತ ನಿಶಬ್ದ ಆಯ್ತಲ್ಲ.
ಸೃಷ್ಟಿಯು ಹಾಗೆ ಶಬ್ದದಿಂದ ಶುರುವಾಯಿತು, ಅದು ಕೊನೆಗೆ ನಿಶ್ಶಬ್ದಕ್ಕೆ ನಾವು ಅದುವೇ ಧ್ಯಾನ. ಆ ಶಬ್ದ ಮತ್ತೆ ನಿಶಬ್ದದ ಮಧ್ಯೆ ಒಂದು ಗ್ಯಾಪ್ ಇತ್ತಲ್ಲ, ಅದು ಜೀವನ. ಗೋಶಾಲೆ ನೋಡಿ, ಎಲ್ಲ ದೇವತೆಗಳು ಪ್ರಕೃತಿಯನ್ನು ದೇವರು ಅಂತ ನೋಡೋ ಸಿದ್ಧಾಂತ, ಅವಳನ್ನು ವಿಗ್ರಹದಲ್ಲಿ ನೋಡೋದು ಎರಡನೇ ಸಿದ್ಧಾಂತ, ಅವಳನ್ನು ಪ್ರಕೃತಿಯಲ್ಲೇ ನೋಡೋದು ಮೂರನೇ ಸಿದ್ಧಾಂತ. ಎಲ್ಲ ದೇವತೆಗಳಿರೋದು ಮೂರು ವಸ್ತು ಇದೆ. ಒಂದು ಗೋವು, ಯಾಕೆ ತನ್ನ ಕ್ಷೀರದಿಂದ ಎಲ್ಲಾ ವಿಗ್ರಹವನ್ನು ಶುದ್ಧ ಮಾಡೋ ತಾಕತ್ತಿರೋಳು. ಮೈಲಿಗೆ ಆದಾಗ ಗೋಮಯದಿಂದ ಶುದ್ಧ ಮಾಡಲಿಕ್ಕೆ ತಾಕತ್ತಿರೋಳು. 4 ಕಾಲಲ್ಲಿ 4 ವೇದಗಳನ್ನು ಧರಿಸ್ತವಳು. ಶಾಸ್ತ್ರ ಸಂಹಿತವೂ ಉಂಟದೆ, ಸಮ್ಮತಿ ಇದೆ. ಎಲ್ಲಿ ಗೋಗಳಿರುತ್ತೆ ಆ ದೇಶ ವೃದ್ಧಿ ಆಗುತ್ತೆ. ನನ್ನ ಅನುಭವದ ಮಾತು. ಈ ಊರು ವೃದ್ಧಿ ಆಗಿದ್ದು ಇಲ್ಲಿರೋ ಹಸುಗಳ ಪಾಲನೆಯಿಂದ ಬರ್ಕೊಡ್ತೀವಿ. ಇನ್ನೊಂದು ಯಜ್ಞ, ಇನ್ನೊಂದು ಸೇವೆ. ಯಜ್ಞ ಅಂದ್ರೆ ಹೋಮ ಅಂತಲ್ಲ, ತನ್ನ ಹಾಗೆ ಇನ್ನೊಬ್ರು ಅಂತ ದುಃಖಿಗಳ ಸೇವೆ ಮಾಡುದು. ಪ್ರತಿ ದೇಹದಲ್ಲೂ ದೇವರನ್ನು ನೋಡ್ಲಿಕ್ಕಾಗುತ್ತೆ. ಫೋಟೋದಲ್ಲಿ ನೋಡ್ಲಿಕ್ಕೆ ಆಗ್ತದೆ ಗುರುಗಳನ್ನ ಅಂದ್ರೆ ಪ್ರತಿ ದೇಹದಲ್ಲಿ ನೋಡೋ ತಾಕತ್ ಮಾಡಿ. ಫೋಟೋದಲ್ಲಿ ಜೀವ ಇಲ್ಲ, ಚಿತ್ರ ಇರೋದು, ಭಾವಚಿತ್ರ, ಭಾವನೆ ಹಾಕಿ ನೋಡುದು. ಜೀವ ಉಂಟಲ್ಲ, ಪ್ರಾಣ ಪ್ರತಿಷ್ಠೆ ಉಂಟಲ್ಲ ಶರೀರದೊಳಗೆ, ಜೀವರೂಪದಲ್ಲಿ ಅವನೇ ಇರೋದು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯ. ನಮ್ಮ ದೇಶದ ಸಂಸ್ಕಾರ ನಾವು ಉಳಿಸ್ಬೇಕು. ನಮ್ಮ ಭಾರತ ಅನ್ನೋದು ಜಗತ್ತು ಶುದ್ಧಿ ಮಾಡಿದ್ದು ಜಾಗ. ಫಸ್ಟ್ ಅಲ್ಲಿ ಸಂಸ್ಕಾರವನ್ನು ನಾವು ಗಟ್ಟಿ ಮಾಡಿದ್ರೆ ನೆಕ್ಸ್ಟ್ ಇನ್ನೊಬ್ರು ಕಲಿತಾರೆ. ಕಡೆಯ ಪ್ರಶ್ನೆ, ತಾವು ತಮ್ಮ ಜ್ಞಾನ, ತಮ್ಮ ಈ ಒಂದು ಸತ್ಯದ ಸಂದೇಶ ಆಗ್ನಿಂದನೂ ತಾವು ಹೇಳ್ತಾ ಇದ್ದೀರಿ ದೇಶ ದೇಶ ಅಂತ. ದೇಶಕ್ಕಷ್ಟೇ ಸೀಮಿತವಾಗಿರ್ಬೇಕಂತನಾ ಅಥವಾ ವಿಶ್ವಕ್ಕೆ? ದೇಶ ಅಂದ್ರೆ ಏನರ್ಥ? ಭಾರತ ಅಂತ ದೇಶ ಹೇಳಲಿ. ಈ ಹೃದಯ ಇಲ್ಲಿ ಕೂತು ಎಲ್ಲ ಆರ್ಗನನ್ನು ಶುದ್ಧ ಮಾಡ್ತಿಲ್ವಾ? ಹೃದಯವೇ ಹಾಳಾಗಿದ್ರಿ ಹಾಳಾಗಿದ್ರಿ ಇದು ಶುದ್ಧ ಆಗುತ್ತಾ? ಮಲ್ಕೊಳ್ತಾ ನಾವು. ಆ ಇಡೀ ಜಗತ್ತಿನ ಹೃದಯ ಭಾರತ. ಫಸ್ಟ್ ಇಲ್ಲಿ ಶುದ್ಧ ಆಗಬೇಕು. ಗ್ರಾಮ, ಜಿಲ್ಲೆ, ರಾಜ್ಯ, ದೇಶ, ಈ ಹೃದಯ ಸರಿ ಆಯ್ತಾ ಎಲ್ಲ ಆರ್ಟರಿ ಇದು ಉಳಿದಿದ್ದನ್ನು ಅದು ಆಟೋಮೆಟಿಕ್ ಸರಿ ಮಾಡ್ತದೆ. ಈ ಕಾನ್ಸೆಪ್ಟ್ ಅಲ್ಲಿ ಭಾರತವನ್ನು ನೋಡಿ. ನಿಮ್ಮ ದೇಹದಲ್ಲಿ ಹೃದಯ ಭಾರತ, ಇಡೀ ಜಗತ್ತು ಅನ್ನೋ ದೇಹಕ್ಕೆ ಹೃದಯ ಭಾರತ. ಶುದ್ಧಿ ಆಗಬೇಕಾಗಿದ್ದು ಹೃದಯ. ಹೃದಯಕ್ಕೆ 4 ಉಂಟು: ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇದನ್ನು ಶುರು ಮಾಡೋಣ ಮನೆಯಲ್ಲಿ. ಹಿಂದೆ ಇತ್ತು, ಬಿಟ್ಟಿದ್ದೀವಿ, ಶುರು ಮಾಡುವ. ಶುರು ಮಾಡಿದ್ರೆ ಶುದ್ಧೀಕರಣ ಶುರುವಾಯ್ತು. ಫಿಲ್ಟರ್ ಹಾಳು ಮಾಡಿದ್ದು ನಾವೇ, ಸರಿ ಮಾಡ್ಬೇಕಾಗಿದ್ದು ನಾವೇ. ಫಿಲ್ಟರ್ ಆದ ನೀರು ಕುಡಿಬೋದು, ಇಲ್ಲ ಕೊಳಕಾದ ನೀರು ಕುಡಿಬೋದು. ಯಾವ್ದು ಬೇಕು? ತೀರ್ಮಾನ ಇಸ್ ಯುವರ್ಸ್. ಮಾನವ ಕುಲಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದೀರಾ? ಮಾನವರಾಗುವ ಫಸ್ಟ್. ಈಗ ಪ್ರಾಣಿ ಆಗಿದ್ದೀವಿ, ಧರ್ಮ ಪ್ರಜ್ಞೆಯಿಂದ ಪ್ರಾಣಿ ಮಾನವ ಆಗುವುದು. ಆ ಧರ್ಮ ಪ್ರಜ್ಞೆಯಿಂದ ಬಂದ ಜ್ಞಾನದಿಂದ ಮಾನವ ಮಾಧವ ಆಗುವುದು. ಮಾಧವ ಪ್ರಜ್ಞೆ ತಪಸ್ಸಿಗೆ ಕೂತಾಗ ತನ್ನನ್ನು ತಾನರಿತು ಪರಬ್ರಹ್ಮ ಆಗುವುದು. ಈಗ ಅಟ್ಲೀಸ್ಟ್ ನಾವು ಮಾನವರಾಗೋ ಪ್ರಯತ್ನ ಮಾಡುವ, ಪ್ರಾಣಿಗಳಲ್ಲ. ನಾವು ಪ್ರಜ್ಞೆಯಿಂದ ಪ್ರಜೆ ಆಗೋದು. ಪ್ರಾಣಿಗೂ ಪ್ರಜೆಗಿರೋ ವ್ಯತ್ಯಾಸ ಅಷ್ಟೇ. ಮಕ್ಕಳಿರೋದು ಪ್ರಾಣಿಯೂ ಇರ್ತಾವೆ, ಮಾನವ ಆಗ್ಬೇಕಂತೇನಿಲ್ಲ. ಮಕ್ಕಳಿರೋದು, ಕೂಡಿಡೋದು ಎಲ್ಲ ಪ್ರಾಣಿಗಳು ಮಾಡ್ತವೆ, ನಮ್ಗಿಂತ ಚೆನ್ನಾಗಿ ಮಾಡ್ತಾವೆ. ಆದರೆ ಇನ್ನೊಬ್ಬರಿಗೆ ಹಿಂಸೆ ಮಾಡದೆ ಮಾಡ್ತಾವೆ. ಮನುಷ್ಯರು ಅದು ಮಾಡ್ತೀವಿ. ಈಗ ಮನುಷ್ಯರಾಗೋ ಪ್ರಯತ್ನ ಈಗ ಶುರುವಾಗಿ ಮತ್ತೆ ಉಳಿದದ್ದು ನೋಡು. ಫಸ್ಟ್ ಭಾರತೀಯರಾಗಿ, ಆಮೇಲೆ ಮನುಷ್ಯರಾಗಿ, ಭಾವನೆಯಿಂದ ಕೂಡಿದ ರಥ ಭಾರತ. ಆ ಭಾರತೀಯ ಸಂಸ್ಕಾರದಿಂದ ಒಬ್ಬ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇದೆ. ಆ ಮನುಷ್ಯ ಭಾರತೀಯ ಜ್ಞಾನದಿಂದ ಮಾಧವ ಆಗಲಿಕ್ಕೂ ಸಾಧ್ಯ ಇದೆ. ಆ ಮಾಧವ ತನ್ನ ಶುದ್ಧ ಸತ್ವ ಸಂಸ್ಕಾರದಿಂದ ಪರಬ್ರಹ್ಮ ಆಗಲಿಕ್ಕೂ ಸಾಧ್ಯ ಇದೆ. ಎಲ್ಲರೂ ಪ್ರಯತ್ನ ಮಾಡುವ. ನನಗಾಗದ್ದು ನಿಮಗೂ ಆಗ್ತದೆ. ನನಗೆ ಮಾತ್ರ ಸಾಧ್ಯ ಆಗಿದೆ, ಇನ್ನೊಬ್ಬರಿಗೆ ಅಸಾಧ್ಯ ಅನ್ನೋದು ಮೂರ್ಖತನ. ಯಾರು ಹೋಗಿ ಸೈಕಲ್ ಕಲ್ತರೂ ಕಲಿಬೋದು, ಬೇಗ ಕಲಿಬೋದು, ಲೇಟ್ ಕಲಿಬೋದು. ಸ್ವಲ್ಪ ಪೆಟ್ಟು ಬೀಳಿಸ್ಕೊಳ್ಳಿಕ್ಕೆಲ್ಲ ರೆಡಿ ಇರ್ಬೇಕಷ್ಟೆ. ಇದನ್ನೇ ಇವತ್ತು PSS ಮೂಮೆಂಟು ತಮ್ಮ ಹತ್ರ ಯಾರು ಬರ್ತಾರೋ ಅಥವಾ ಜನಗಳ ಹತ್ರ ಹೋಗಿ ಜ್ಞಾನನ ಹಂಚ್ತಾ ಇದೆ. ನೀವೇನು ಈ ಸಂದೇಶ ಕೊಡ್ತಾ ಇದ್ದೀರಾ. ಸೊ ಆ ದಿಶೆಯಲ್ಲಿ ಪತ್ರಿಜಿಯವರ ಬಗ್ಗೆ ತಮ್ಮ ಅಭಿಪ್ರಾಯ, PSS ಮೂಮೆಂಟ್ನ ಬಗ್ಗೆ ತಮ್ಮ ಅಭಿಪ್ರಾಯ. ಪಿರಮಿಡ್ ಅಂದ್ರೆ ಏನಪ್ಪ? ಶುರು 4 ಇತ್ತು, ಕೊನೆಗೆ 1 ಆಯ್ತು. ಶುರು 4 ಇತ್ತು, ಹಿಂಗೆ 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 ಸ್ಟೆಪ್ಪತ್ತಿ ಕೊನೆಗೆ 1 ಆಯ್ತು. ಆ 1 ಯಾವುದು? ಲೈಟ್. ಅದ್ರ ಹಿಂದೆ ಹೋದ್ರೆ ಎನ್ಲೈಟ್. ಬ್ರಹ್ಮಜ್ಞಾನ ಅವರು ನಿಮಿತ್ತ ಪರಬ್ರಹ್ಮ ವಸ್ತುವಿಗೆ ಅಲ್ವಾ? ಶಿವನಿಗೆ ಬಿಲ್ಪತ್ರ ಹೇಗೋ ಪರಬ್ರಹ್ಮ ವಸ್ತುವಿಗೂ
ಪತ್ರಿಜಿ ಹಾಗೆ. ಶಿವ ನೇರ ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬಿಲ್ಪತ್ರ ಸಹಾಯದಿಂದ ಬರ್ಬೋದು. ಹಾಗೆ ಪತ್ರಿಜಿ ಅನುಭವದಿಂದ ಪರಬ್ರಹ್ಮ ಅನುಭವಕ್ಕೆ ಬರ್ಬೋದು. ಅನೇಕದಿಂದ ಏಕತ್ವದ ಕಡೆ. ಹೌದಲ್ಲ, ಪಿರಮಿಡ್ ಅಂದ್ರೆ ಅದೇ ಅಲ್ಲ, ಶ್ರೀಚಕ್ರ ಅಲ್ಲ ಮತ್ತೆ ಅಂತ. ಈಜಿಪ್ಟ್ ಅವರು ಅದನ್ನು ಪಿರಮಿಡ್ ಮಾಡಿದ್ದು, ಅದ್ರ ಮೂಲೆ ಯಾವುದು? ಶ್ರೀಚಕ್ರ. ನಿಮ್ಮ ಟವರಿನ ಮೂಲೆ ಯಾವುದು? ಶ್ರೀಚಕ್ರ. ಶ್ರೀಚಕ್ರ ಮಧ್ಯ ಬಿಂದು ಮೇಲೆ ಅಲ್ಲಿ ಶಿವನೂ ಇಲ್ಲ, ಶಕ್ತಿ ಇಲ್ಲ, ಏಕೀಭಾವಕ್ಕೆ ಬಂತಂತೆ, ಬೆಳಕಾಯ್ತು. ಪುರುಷನೂ ಇಲ್ಲ, ಪ್ರಕೃತಿ ಇಲ್ಲ, ಆಯ್ತಲ್ಲ. ಇಷ್ಟಿತ್ತು ನಮ್ಮ ಆಂಗಿಕದಲ್ಲೂ ಮಾತಲ್ಲೇನಾದ್ರು ಸ್ವಲ್ಪ ನೋವಿದ್ರೆ ಕ್ಷಮೆ ಇರಲಿ. ಇದು ನನ್ನ ವೈಯಕ್ತಿಕ ಅನುಭವ, ಅಧ್ಯಯನದ ಮಾತು, ಪುಸ್ತಕದ ಮಾತಲ್ಲ. ಬೇಕಾದವರು ತಗೊಳ್ಬೋದು, ಬೇಡಲಿಲ್ಲ ಅಂದರೆ ಅದನ್ನು ಬದಿಗಿಡಬಹುದು. ಥ್ಯಾಂಕ್ ಯು ಗುರೂಜಿ. ತಮಗೆ ನಿಜವಾಗಲೂ ಹೃದಯದಿಂದ ತುಂಬ ಧನ್ಯವಾದಗಳು. ನಮ್ಮ PMC ಕನ್ನಡ ಚಾನಲ್ನ ವತಿಯಿಂದ, ನಮ್ಮ PSSM ಕರ್ನಾಟಕದ ವತಿಯಿಂದ. ಸೊ ಇದುವರೆಗೂ ಇಡೀ ಮಾನವಾಳಿ ಕುಲಕ್ಕೆ ಏನು ಬೇಕೋ, ಹೇಗೆ ಜೀವಿಸ್ಬೇಕೋ, ನಾವು ಅರ್ಥರಹಿತವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಏನೋ ಮನುಷ್ಯರಾಗಿ ಹುಟ್ಟಿದ್ದೀವಿ, ಬೆಳಿಬೇಕು, ಸಾಯ್ಬೇಕು ಅನ್ನೋ ಅರ್ಥ ಮತ್ತೆ ಅನರ್ಥ ಇಷ್ಟು ತಿಳ್ಕೊಂಬಿಡು. ಆ ಅಂದರೆ ಅಜ್ಞಾನ, ಅಜ್ಞಾನದಿಂದ ಕೂಡಿದ ಅರ್ಥ ಅನರ್ಥ. ಆ ಅಳಿಸಿ ಅದೇ ಅಲ್ಲೇ ಉತ್ತರ ಬಂತ ಅರ್ಥ. ಅದನ್ನೇ ಸೂಕ್ಷ್ಮದಲ್ಲಿ ಮೋಕ್ಷ ಅಂತ ಹಾಗೆ ಸರಿ ಉಂಟು. ಇಷ್ಟೊತ್ತಿನವರೆಗೂ ತಾವು ಈ ಒಂದು ಜ್ಞಾನವನ್ನು ಕೊಟ್ಟಿದ್ದೀರಾ. ನಮ್ಮ PSSM ಕರ್ನಾಟಕದ ವತಿಯಿಂದ ಹಾಗೂ ನಮ್ಮ PMC ಕನ್ನಡ ಚಾನಲ್ ವತಿಯಿಂದ ತಮಗೆ ನಿಜವಾಗ್ಲೂ ಧನ್ಯವಾದ. ನಾನು ಕೊಟ್ಟಿದ್ದಲ್ಲ, ಅಲ್ಲಿಂದ ಬರ್ಸಿದ್ದೆ, ಅದು ಹೇಳಿದೆ ಅಷ್ಟೆ. ಒಂದು ಸಂಸ್ಥೆ ಅಥವಾ ಒಂದು ಚಾನೆಲ್ ಬೆಳಿಬೇಕಾದ್ರೆ ಸಂಘಟನೆ ಅವಶ್ಯಕತೆ ಇದೆ. ನಾವು ಯಾವುದ್ಯಾವುದೋ ಯೂಟ್ಯೂಬ್ಗಳಿಗೆ, ಮನಸ್ಸಿನ ಮೇಲೆ ನೆಗೆಟಿವ್ ಅಥವಾ ನಕಾರಾತ್ಮಕ ಪ್ರೋಗ್ರಾಮ್ಗಳಿಗೆ, ನಮ್ಮನ್ನು ಹುಚ್ಚೆಪ್ಸೋ ಪ್ರೋಗ್ರಾಮ್ಗಳಿಗೆ ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ. ಯಾವುದು ನಮಗೆ ನಿಜವಾಗ್ಲೂ ಶಾಂತಿ ಕೊಡುತ್ತೆ ಅಂಥ ಪ್ರೋಗ್ರಾಮ್ಗಳಿಗೆ, ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಒಳಿತು. ಅವಾಗಿನ್ನೂ ಹೆಚ್ಚು ಹೆಚ್ಚಕ್ಕೆ ಆ ಸಂಸ್ಥೆಗೆ ನಮಗೆ ಸುಮಾರು ಜನ ಬದುಕ್ತಿರ್ತಾರೆ ಬಂದು. ಅವರ ಮಾಸ್ಟರ್ಸ್ ಅದರಲ್ಲಿರುತ್ತೆ, ಅವರ ಏನು ಅನುಭವ ಇರುತ್ತೆ ಆ ಚಾನೆಲಲ್ಲಿ. ಸೊ ಅವನು ಚಾನೆಲ್ ಮಾಡಲಿಕ್ಕೆ ಆಗೋದು. ಆ ಸಂಸ್ಥೆಯನ್ನು ಬೆಳೆಸೋದು, ಒಳ್ಳೆ ಸಂಸ್ಥೆಯನ್ನು ಬೆಳೆಸುವ. ಇಂಥ ಚಾನೆಲ್ಗಳೆಲ್ಲ ನಮಗೆ ಸಂಸ್ಕಾರವನ್ನು ಕೊಟ್ಟು ನಮ್ಮ ಮನೆಯಲ್ಲಿ ಗುಡುಗು ಸಿಡ್ಲು ಬರೆದಿದ್ದಾಗ ಮಾಡೋ ಚಾನೆಲ್, ಮನದಲ್ಲಿ ಮತ್ತು ಮನೆಯಲ್ಲಿ. ಸೊ ಎಲ್ಲರೂ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಂದೊಬ್ಬನದ್ದೇ ಜ್ಞಾನ ಅಂತ ಹೇಳೋದಿಲ್ಲ. ಇದೊಂದು ಬಾವಿ ನೀರು, ಎಲ್ಲ ಕಡೆ ಬಾವಿ ನೀರಿದೆ. ಒಂದೊಂದರ ಟೇಸ್ಟ್ ಒಂದೊಂದಿರುತ್ತೆ. ಎಲ್ಲವನ್ನೂ ಕುಡೀರಿ. ಒಂದಿನ ನೀವು ಬಾವಿ ನೀರು ಹಾಕ್ತೀರಿ, ಅವತ್ತು ಮತ್ತೆ ನೋಡುವ ಅಂತ ಹೇಳ್ತಾ ಎಲ್ಲ ಪಟಾಕಿ ಅದರದ್ದು ವಿಶೇಷತೆ ಇರುತ್ತೆ. ಶಿವಕಾಶಿ ಪಟಾಕಿ ಎಲ್ಲವೂ. ಹಾಗಾಗಿ ಒಂದೊಂದು ಪಟಾಕಿ ಅದರ ವಿಶೇಷತೆ ಇರುತ್ತೆ. ಎಲ್ಲ ಪಟಾಕಿಯನ್ನು ನೀವು ಹತ್ರ ಹೋಗಿ ನೋಡ್ಲಿಕ್ಕಾಗಲ್ಲ. ಪಾಪ ಇವರು ಯೂಟ್ಯೂಬ್ ಚಾನೆಲ್ ಮಾಡಿ ನಿಮಗೆ ತಲುಪಿಸೋ ಮಹಾಪ್ರಯತ್ನ ಮಾಡ್ತಾ ಇದ್ದಾರೆ. ಅದೊಂದು ಸತ್ಕರ್ಮ, ಒಂದು ಸತ್ಕರ್ಮ ಅಂತ ಹೇಳ್ಬೋದು ಇದಕ್ಕೆ ನಾನು. ಸತ್ಯವನ್ನ ಜನಕ್ಕೆ ತಲುಪಿಸೋದು ಸತ್ಕರ್ಮ. ಅದಕ್ಕೆ PMC ಕನ್ನಡ ಚಾನೆಲ್ ಪ್ರತಿ ಕ್ಷಣ ಸತ್ಯ ದರ್ಶನ. ಹಾಗಾಗಿ ನೀವು ಆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದನ್ನು ಬೆಳೆಸಿ ಇನ್ನೂ ಎಲ್ಲ ಲ್ಯಾಂಗ್ವೇಜಲ್ಲಿ ಇದು ಬರುವಾಗಲಿ, ಎಲ್ಲರಿಗೂ ತಲುಪುವಾಗಲಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದುವರೆಗೂ ಅತ್ಯದ್ಭುತವಾದ ಸತ್ಯ ಹೇಗಿರುತ್ತೆ, ಸರಳವಾಗಿರುತ್ತೆ, ಸಹಜವಾಗಿರುತ್ತೆ ಅನ್ನೋ ಒಂದು ದಿಟ್ಟ ನೇರ ಸತ್ಯವನ್ನು ಇಂದು ನಾವು ಗೌರಿಗದ್ದೆಯ ದತ್ತ ಪೀಠಾಶ್ರಮದ ಕರ್ತೃಗಳಾದ ಗುರುಗಳಾದ ವಿನಯ್ ಗುರುಜಿಯವರ ಜೊತೆ ಅವರ ಜ್ಞಾನವನ್ನು 1 ಗಂಟೆವರೆಗೆ ನಾವು ಈ ಜ್ಞಾನವನ್ನು ತೆಗೆದುಕೊಂಡಿದ್ದೀವಿ. ಆ ಒಂದು ಅವರು ಕೊಟ್ಟಿರುವ ಸಂದೇಶವನ್ನು, ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಭಗವಂತ ಎನ್ನುವ ಪ್ರಯಾಣದ ಕಡೆ ನಮ್ಮ ನಿರಂತರವಾದ ಸಾಧನೆ, ಶೋಧನೆ ಇರಲಿ ಅಂತ ಹೇಳುತ್ತಾ, ನಮ್ಮ PMC ಕನ್ನಡ ಚಾನಲ್ನ ವೀಕ್ಷಿಸ್ತಿರುವ ಎಲ್ಲ ಧ್ಯಾನಾರ್ಥಿಗಳಿಗೆ ವಂದನೆಗಳು. ಮತ್ತೆ ಭೇಟಿಯಾಗೋಣ ಮತ್ತೊಬ್ಬ ಗುರುದೇವೋಭವ ಕಾರ್ಯಕ್ರಮದ ಮೂಲಕ, ಮತ್ತೊಬ್ಬ ಮಹಾಶಕ್ತಿಯನ್ನು ಸಂದರ್ಶನ ಮುಖಾಂತರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.